ಕೊನೆಗೂ ಆ ಶುಭಗಳಿಗೆ ಬಂದೇ ಬಿಡ್ತು. ರಾಜ್ಯದಲ್ಲಿ ಇನ್ನು ಮುಂದೆ ಡಿಕೆ ದರ್ಬಾರ್. ಡಿಕೆ ಸರ್ಕಾರದಲ್ಲಿ ಇರೋರು ಯಾರು, ಹೋಗೋರು ಯಾರು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಳ್ಳುವಂತಹ ಒಂದು ಸಮಯ ಈಗ ನಿಗದಿಯಾಗಿರುವಂತಹದ್ದು. ಬುಧವಾರ ಸಂಜೆ 4:05 ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ. ರಾಜ್ಯದ 7 ಕೋಟಿ ಜನರ ಜನಪ್ರತಿನಿಧಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿರುವಂತಹದ್ದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಚಾನ್ಸ್ ಕೊಡಲ್ಲ, ಡಿಕೆ ಶಿವಕುಮಾರ್ ಅವರ ಹೈಕಮಾಂಡ್ ಒಪ್ಪಲ್ಲ, ಈ ರೀತಿಯಾಗಿ ಕಳೆದ 1 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಚರ್ಚೆಗಳು ನಡೀತಲೇ ಇತ್ತು. ಆದರೆ ಅದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಬಿದ್ದಿರುವಂತಹದ್ದು. ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹದ್ದು. ಸಿದ್ದರಾಮಯ್ಯ ಅವರು ಕೂಡ ಆಯ್ತಪ್ಪ, ನೀನು 2 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರವನ್ನ ನಡೆಸು, ಚೆನ್ನಾಗಿ ನಡೆಸು ಅಂತೇಳಿ ಅವರು ಕೂಡ ಈಗ ಅಧಿಕಾರವನ್ನ ಬಿಟ್ಕೊಟ್ಟಿರುವಂತಹದ್ದು. ಇನ್ನೇನಿದ್ರು ಕೂಡ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ದರ್ಬಾರು, ಡಿಕೆ ಶಿವಕುಮಾರ್ ಅವರ ಒಂದು ಆಡಳಿತ. ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಕನಸನ್ನ ಇಟ್ಕೊಂಡಿದ್ರು, ನಾನು 1 ಬಾರಿ ಆದ್ರೂ ಕೂಡ ಸಿಎಂ ಆಗ್ಬೇಕು ಅಂತೇಳಿ. ಆದರೆ ಆ ಕನಸು ಈಗ ನೆರವೇರಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿರುವಂತಹದ್ದು ಅವರ ಏನು ಶಾಸಕರಿಗೆ, ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ ಸಾಕಷ್ಟು ಖುಷಿಯನ್ನ ಕೊಟ್ಟಿರುವಂತಹದ್ದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರಿರ್ತಾರೆ, ಡಿಕೆ ಶಿವಕುಮಾರ್ ಅವರ ಜೊತೆ ಯಾರ್ಯಾರು ಏನು ಸಚಿವ ಸ್ಥಾನವನ್ನ ಅಲಂಕರಿಸ್ತಾರೆ? ಎಸ್, ಇದು ಬಹಳ ಇಂಪಾರ್ಟೆಂಟು. ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಳ ಸಮಯ ಪ್ರಜ್ಞೆಯನ್ನ ಉಪಯೋಗಿಸಬೇಕಾಗುತ್ತೆ. ಸ್ವಲ್ಪ ಆಚೆ ಈಚೆ ಆಯ್ತು ಕೂಡ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಬಿದ್ದೋಗೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಅದ್ಯಾವುದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಅವಕಾಶ ಮಾಡಿಕೊಡಲ್ಲ. ಯಾಕೆಂತಂದ್ರೆ ಈಗ ಅವ್ರನ್ನ ಬಂಡೆ, ಟ್ರಬಲ್ ಶೂಟರ್, ಯಾವುದೇ ಸಂದರ್ಭ ಬಂದ್ರೂ ಕೂಡ ಅದನ್ನ ಅದ್ಭುತವಾಗಿ, ತುಂಬಾ ಸುಲಲಿತವಾಗಿ, ಏನು ಕಾಂಟ್ರವರ್ಸಿ ಆಗದಂಗೆ ಅದನ್ನ ನೆರವೇರಿಸುವಂತಹ ಒಂದು ಶಕ್ತಿ ಡಿಕೆ ಶಿವಕುಮಾರ್ ಅವರಿಗಿದೆ ಅಂತೇಳಿ ಇಡೀ ರಾಜ್ಯದ ಜನರಿಗೂ ಕೂಡ ಗೊತ್ತಿರುವಂತಹದ್ದೇ, ಹೈಕಮಾಂಡ್ಗೂ ಕೂಡ ಗೊತ್ತಿರುವಂತಹದ್ದೇ. ಸೊ ಈಗ ಅವರ ಒಂದು ಕ್ಯಾಬಿನೆಟ್ ಯಾವ ರೀತಿಯಾಗಿರುತ್ತೆ, ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರು ಇರ್ತಾರೆ? ಎಸ್, ಒಂದಷ್ಟು ಸಂಭಾವ್ಯರ ಪಟ್ಟಿ ಈಗ ನಮಗೆ ಸಿಕ್ಕಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಜೊತೆ ಸಚಿವ ಸ್ಥಾನವನ್ನ ಅಲಂಕರಿಸುವಂತಹ ಒಂದಷ್ಟು ಪಟ್ಟಿ ಕೂಡ ಈಗ ನನಗೆ ಸಿಕ್ಕಿರುವಂತದ್ದು. ಸುಮಾರು 10ರಿಂದ 14 ಜನ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಏನು ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಹಾಗಾದ್ರೆ ಯಾರ್ಯಾರು? ಎಸ್, ಮೊದಲಿಗೆ ಪರಮೇಶ್ವರ್, ಈಗಾಗಲೇ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಸಂಭಾವ್ಯರ ಪಟ್ಟಿಯಲ್ಲಿ ಇರುವಂತಹದ್ದು. ಪರಮೇಶ್ವರ್ ಇದ್ದಾರೆ, ಜಾರ್ಜ್ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ, ಸುರೇಶ್ ಇದ್ದಾರೆ, ಬೈತಿ ಸುರೇಶ್ ಇದ್ದಾರೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಕೂಡ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಕೂಡ ಇದ್ದಾರೆ, ಚೆಲುವನಾರಾಯಣ ಸ್ವಾಮಿ ಇದ್ದಾರೆ, ಹ್ಯಾರಿಸ್ ಇದ್ದಾರೆ, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ಹೇಳಲೇಬೇಕಾಗುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಪೋಸ್ಟ್ ಸಿಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಯತೀಂದ್ರ ಸಿದ್ದರಾಮಯ್ಯಗೆ ಏನಾದ್ರು ಕೊಡದೇ ಇದ್ರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಸ್ಟ್ರಾಟಜಿನ ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಹೈಕಮಾಂಡ್ ಯಾವಾಗ ನಿಮ್ಮ ಮಗನಿಗೆ ಒಂದು ಸ್ಥಾನವನ್ನ ಕೊಡ್ತೀವಿ, ನಿಮ್ಮ ಮಗನನ್ನ ನಾವು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಯಾವಾಗ ಭರವಸೆಯನ್ನ ಕೊಡ್ತಾರೋ ಆಗ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಯುವಂತಹ ಒಂದು ಮನಸ್ಸನ್ನ ಮಾಡಿರುವಂಥದ್ದು. ಅವರು ಒಲ್ಲದ ಮನಸ್ಸಿನಿಂದ ಈಗ ಅಧಿಕಾರವನ್ನ ಬಿಟ್ಕೊಟ್ಟಿರುವಂತಹದ್ದು. ನೀವು ಅವ್ರ ಮುಖದಲ್ಲಿ ನಗುಮುಖ ಇಲ್ಲ, ಅವರು ಸಿಕ್ಕಾಪಟ್ಟೆ ಡಲ್ ಆಗಿದ್ದಾರೆ, ಬೇಜಾರಾಗಿದ್ದಾರೆ. ಇನ್ನು 2 ವರ್ಷಗಳ ಕಾಲ ನನಗೆ ಒಂದು ಚಾನ್ಸ್ ಕೊಡಬಹುದಾಗಿತ್ತು ಅಂತ ಹೇಳಿ ಸಾಕಷ್ಟು ಅವರು ಮನಸ್ಸಲ್ಲೇ ಅಂದ್ಕೊಂಡಿದ್ರು. ಆದ್ರೆ ಅದಕ್ಕೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈಗ ಅವರ ಮಗನ ಮುಖಾಂತರ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಚಾನ್ಸ್ ಕೊಡ್ತೀವಿ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ನೋಡ್ಕೊಂತೀವಿ ಪಕ್ಷದಲ್ಲಿ, ಸೊ ನಿಮ್ಮನ್ನು ಕೂಡ ಅಷ್ಟೇ ಗೌರವಯುತವಾಗಿ ಕಾಣ್ತೀವಿ ಅಂತ ಹೇಳಿ ಅವರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಡಿ ಕೆ ಶಿ ಅವರ ಕ್ಯಾಬಿನೆಟ್ ಅಲ್ಲಿ ಚಾನ್ಸ್ ಸಿಗ್ತಾ ಇರುವಂತದ್ದು. ಇನ್ನು ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ
ಅಲ್ಪಸಂಖ್ಯಾತ ಮುಖಂಡ, ಅಲ್ಪಸಂಖ್ಯಾತ ನಾಯಕ ಜಮೀರ್ ಅಹಮದ್ ಖಾನ್ ಅವರ ಈಗ ಅವರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರ, ಅವ್ರಿಗೂ ಕೂಡ ಚಾನ್ಸ್ ಸಿಗುತ್ತಾ ಮಿನಿಸ್ಟರ್ ಪೋಸ್ಟ್ ಗೊತ್ತಿಲ್ಲ. ಆದ್ರೆ ಅವರ ಹೆಸರು ಕೂಡ ಈಗ ಓಡಾಡ್ತಿರುವಂಥದ್ದು. ಕೆಲವರು ಜಮೀರ್ ಅಹಮದ್ ಖಾನ್ ಅವ್ರನ್ನ ಬಿಡ್ತಾರೆ, ಯಾಕೆಂತಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಇದೆಯಲ್ಲ, ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ SDPIಗೆ ಅತಿ ಹೆಚ್ಚು ಮತವನ್ನ ಬರ್ಲಿಕ್ಕೆ ಜಮೀರ್ ಅವರೇ ಕಾರಣ, ಜಮೀರ್ ಅಹಮದ್ ಅವರೇ ಕಾರಣ. ಅಲ್ಲಿ ಕೇವಲ 1,500-2,000 ಸಮರ್ಥವರು ಗೆಲ್ಲುವಂತಾಗಿತ್ತು. ಸೊ ತುಂಬಾ ಹೈ ಒಂದು ಅಂದ್ರೆ ಹೈ ಲೀಡ್ ಅಲ್ಲಿ ಅವರು ಗೆಲ್ಲಬೇಕಾಗಿತ್ತು. ಆದ್ರೆ ಕೇವಲ 1,500-2,000 ಅಂತರಗಳಿಂದ ಅವ್ರು ಗೆದ್ದಿರುವಂತದ್ದು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಕೂಡ ತುಂಬಾ ಬೇಸರ ಆಗಿರುವಂತದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಜಮೀರ್ ಅವರ ಸಚಿವ ಸ್ಥಾನ ಕೈ ತಪ್ಪುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಈಗಲೂ ಕೂಡ ಚರ್ಚೆ ಆಗ್ತಿರುವಂತದ್ದು. ಇದೆಲ್ಲದಕ್ಕೂ ಕೂಡ ಬುಧವಾರ ಸಂಜೆ 4:05 DK ಶಿವಕುಮಾರ್ ಅವರು ಉತ್ತರ ಕೊಡ್ತಾರೆ. ಜಮೀರ್ ಅವರು ಇರ್ತಾರಾ, ಇರಲ್ವಾ, ಏನ್ ಆಗ್ತಾರೆ, ಏನ್ ಮಾಡ್ತಾರೆ, ಏನ್ ಆಗ್ಬೋದು, ಅದೆಲ್ಲದಕ್ಕೂ ಕೂಡ ಬುಧವಾರ ಸಂಜೆ 4 ಗಂಟೆ ಗೊತ್ತಾಗುತ್ತೆ. ಇನ್ನ ಉಳಿದಂತೆ ಹ್ಯಾರಿಸ್ ಅವ್ರ ಬಗ್ಗೆ ಈಗಾಗಲೇ ಹೇಳಲೇಬೇಕಾಗುತ್ತೆ. ಶಿವಾಜಿನಗರ ಏನು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥದ್ದು, ಹಲವಾರು ಬಾರಿ ಗೆದ್ದಂತವರು, ಸುಮಾರು 4-5 ಬಾರಿ ಚುನಾವಣೆಯನ್ನು ಎದುರಿಸಿ ಗೆದ್ದಂಥವ್ರು. ಸೊ ಹಾಗಾಗಿ ಅಂತವ್ರಿಗೆ ಒಂದು ಚಾನ್ಸ್ ಕೊಡ್ಲೇಬೇಕು ಅಂತ ಹೇಳಿ ಹಿಂದೆಂದಲೂ ಕೂಡ ಆ ಕ್ಷೇತ್ರದ ಜನ ಕೇಳ್ಕೊಂಡೇ ಬರ್ತಾ ಇದ್ರು. ಆದ್ರೆ ಹ್ಯಾರಿಸ್ ಅವರು ಎಲ್ಲೂ ಕೂಡ ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಎಲ್ಲೂ ಕೂಡ ಕೇಳ್ಕೊಂತಿರಲಿಲ್ಲ. ಆದ್ರೆ ಈಗ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಗುವಂತ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಸುಮಾರು 10-14 ಜನ DK ಶಿವಕುಮಾರ್ ಅವರ ಜೊತೆ ಅವತ್ತು ಏನು ಒಂದು ಪದಗ್ರಹಣವನ್ನ ಮಾಡ್ತಾ ಇರುವಂತದ್ದು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತದ್ದು. ಇನ್ನು ಮುಂದೆ 2 ವರ್ಷಗಳ ಕಾಲ DK ಶಿವಕುಮಾರ್ ಅವರ ಸರ್ಕಾರ ಹೇಗಿರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇರುತ್ತೆ ಅಂತ ಹೇಳ್ಬೋದು. ಸೊ ಮುಂದೆ ಏನೆಲ್ಲ ಸಮಸ್ಯೆಗಳು ಬರ್ಬೋದು, ಸರಾಗವಾಗಿ ಆ ಸರ್ಕಾರ ನಡೆಯುತ್ತಾ ಇಲ್ವಾ, ಏನು ಅನ್ನೋದ್ರ ಬಗ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕಂತೂ DK ಶಿವಕುಮಾರ್ ಅವರು ಬುಧವಾರ ಸಂಜೆ 4 ಗಂಟೆಗೆ CM ಆಗಿ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.